ಇಟ್ಕೊಂಡಿರ್ತೀವಿ. ಅದನ್ನು ಈಡೇರಿಸೋದಕ್ಕೋಸ್ಕರ ಇಡೀ ಜೀವನ ನಾವು ಕಷ್ಟಪಡ್ತಾನೆ ಇರ್ತೀವಿ. ಕಷ್ಟಪಟ್ಟು ಕೊನೆಗೆ ಯಾವಾಗ ಬಾಲ್ಯಾವಸ್ಥೆಯಿಂದ ವೃದ್ಧಾಪ್ಯವಸ್ಥೆಗೆ ಬರ್ತೀವಿ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಕೇವಲ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ, ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಜೀವನ ವ್ಯರ್ಥ ಆಗುತ್ತೆ ಹೊರತು ಯಾತಕ್ಕೆ ನಾವು ಈ ಸೃಷ್ಟಿಗೆ ಬಂದಿದ್ದೀವಿ, ಮನುಷ್ಯ ಅಂದರೆ ಯಾರು, ನಾವು ಯಾರು ಅನ್ನೋದು ತಿಳ್ಕೊಳ್ಳೋದು ಪ್ರಯತ್ನ ಮಾಡೋದಿಲ್ಲ. ಅದು ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಪ್ರಶ್ನೆ ಯಾವಾಗಲೂ ಆಗುತ್ತೆ. ಅಂಥ ಪ್ರಶ್ನೆಗೆ, ಜಟಿಲವಾದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಬುದ್ಧದೇವ. ಬುದ್ಧ ಹೇಳೋ ಹಾಗೆ 4 ನೋಬಲ್ ಟ್ರೂತ್ಸ್ನ, ಆರ್ಷ ಸತ್ಯಗಳನ್ನು ಬುದ್ಧದೇವ ಹೇಳಿದ್ದಾನೆ. ಈ ಜೀವನ ಅಂತಂದರೆ ಏನಪ್ಪ ಅಂತಂತಂದರೆ ಇದು ನಶ್ವರ ಮತ್ತು ಇದರೊಳಗೆ ದುಃಖಮಯವಾದದ್ದು. ಜೀವನ ಅಂತಂದರೆ ಯಾವಾಗಲೂ ಕೂಡ ದುಃಖ ಇದ್ದೇ ಇರುತ್ತೆ. ಯಾಕೆಂತಂದರೆ ನಾವು ಯಾವಾಗಲೂ ಕೂಡ ಆಸೆಯಿಂದ ಹೋಗ್ತಿರ್ತೀವಿ. ಅದು ಫಲಿಸಿದಾಗ ಖುಷಿ ಪಡ್ತೀವಿ, ಅದು ಫಲಿಸಿದಾಗ ನಿರಾಸೆ ಪಡ್ತೀವಿ, ಫಲಿಸಿದ ತಕ್ಷಣ ಮತ್ತೊಂದು ಆಸೆಯಿಂದ ಹೋಗ್ತೀವಿ, ಮತ್ತೊಂದು ಗುರಿಯಿಂದ ಹೋಗ್ತೀವಿ. ಹೀಗೆ ಜೀವನದುದ್ದಕ್ಕೂ ಕಷ್ಟಪಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಜೀವನದಲ್ಲಿ ದುಃಖ ಅನ್ನೋದಿದ್ದೇ ಇರುತ್ತೆ. ನಂತರ ಆ ದುಃಖದ ಮೂಲ ಏನು ಅಂತ ಕೂಡ ಬುದ್ಧದೇವ ಹೇಳಿದೆ. ಇದಕ್ಕೆ ಮೂಲ ಏನಪ್ಪ ಅಂತಂತಂದರೆ ನಮ್ಮಲ್ಲಿರೋ ಅಜ್ಞಾನ ಮತ್ತು ನಮ್ಮಲ್ಲಿರೋ ಆಸೆ. ಮತ್ತು ಆ ದುಃಖದ ಮೂಲ ಏನು ಅಂತ ತಿಳ್ಕೊಂಡ ಮೇಲೆ ಆ ದುಃಖನ ನಾವು ಖಂಡಿತ ಪರಿಹಾರ ಕೂಡ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇದೆ ಅಂತ ಹೇಳಿ ಬುದ್ಧದೇವ ಆಶ್ವಾಸನೆ ಕೊಟ್ಟಿದ್ದಾನೆ. ಮತ್ತು ಆ ದುಃಖದ ಪರಿಹಾರ ಮಾಡ್ಕೊಳ್ಳೋಕ್ಕೆ ದಾರಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇದು ಬುದ್ಧದೇವರು ಹೇಳ್ಕೊಂಡಿರುವಂಥ ಆರ್ಷ ಸತ್ಯಗಳು. ಈ ಸತ್ಯಗಳನ್ನು ನಾವು ತಿಳ್ಕೊಂಡು ಬುದ್ಧದೇವನ ಏನು ಟೀಚಿಂಗ್ಸ್ ಇದೆ, ಅವನ ಬೋಧನೆಗಳೇನಿದೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಆತ ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೆಯುವಂಥ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಬುದ್ಧನ ಜ್ಞಾನೋದಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳನ್ನು ನಿವಾರಿಸಿಕೊಂಡು ಈ ಸಂಸಾರ ಬಂಧನದಿಂದ ಮೇಲೆದ್ದು ಬರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲರಿಗೂ ಕೂಡ ನಾವು ಕೂಡ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೂ ಕೂಡ ಪ್ರೀತಿನ ಹಂಚಕ್ಕಾಗುತ್ತೆ, ಅವ್ರಿಗೂ ಕೂಡ ಜ್ಞಾನನ ಹಂಚಕ್ಕಾಗುತ್ತೆ. ಮತ್ತು ಇಡೀ ಸಮಾಜನ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ. ಈ ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ ನೆಲೆಸೋಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬುದ್ಧ ಧರ್ಮ ಅನ್ನೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ಧರ್ಮ. ಅದು ಇಡೀ ಮನುಕುಲ ಮತ್ತು ಒಂದು ಒಳ್ಳೆಯದನ್ನು ಮತ್ತು ಇಡೀ ಮನುಕುಲದ ಒಳಿತನ್ನು ಬಯಸುವಂಥ ಧರ್ಮ. ಅಂಥ ಧರ್ಮದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಂಥ ಅಗತ್ಯ ಇದೆ. ಬುದ್ಧ ಪೂರ್ಣಿಮಾ ದಿವಸದಲ್ಲಾದರೂ ಆ ಬುದ್ಧನ ಬೋಧನೆಗಳು ಎಲ್ಲರಿಗೂ ತಲುಪಬೇಕು. ಅದಾಗಬೇಕು ಅಂತಂದರೆ ಈ ರೀತಿ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮಗಳು ಮತ್ತು ಬುದ್ಧನ ಚಿಂತನೆಗಳನ್ನು ಜನಕ್ಕೆ ತಲುಪಿಸುವಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ಇರಬೇಕು. ಅದಾಗಬೇಕು ಅಂತಂತಂದರೆ ಈ ರೀತಿ ಬುದ್ಧ ಧರ್ಮದ ಬಗ್ಗೆ ತಿಳ್ಕೊಂಡಿರುವಂಥವ್ರನ್ನ ನಾವು ಹೋಗಿ ಅವರಿಂದ ಬೋಧನೆ ನೀಡಬೇಕು. ಅವರು ಎಲ್ಲ ಕಡೆ ಧರ್ಮ ಪ್ರಚಾರ ಮಾಡೋದಕ್ಕೆ ನಮ್ಮ ಕೈಲಾದಂಥ ಸಹಾಯ ಮಾಡಬೇಕು. ಸರ್ಕಾರವೂ ಕೂಡ ಅದಕ್ಕೆ ಕೈ ಜೋಡಿಸಬೇಕು. ಅಂಥ ಕೆಲಸ ನಾವೆಲ್ಲ ಮಾಡೋಣ ಅಂಥೇಳಿ ಇಂಥ ಬುದ್ಧ ಪೂರ್ಣಿಮೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ಬರೀ ಒಂದು ಕಡೆ ಮಾತ್ರ ಆಗ್ತಿದೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇಂಥ ಕಾರ್ಯಕ್ರಮಗಳಾಗಬೇಕು. ಹೆಚ್ಚು ಭಕ್ತಿಜಿಯವರು ಬಂದು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಬುದ್ಧನ ಬೋಧನೆಗಳನ್ನು, ಚಿಂತನೆಗಳನ್ನು ಜನ ಕಲಿಸುವಂಥ ಆಗಲಿ ಅಂತ ಆಶಿಸ್ತಾ ಇವತ್ತಿತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆದು ಸ್ವಲ್ಪ ಹೊತ್ತಾದರೂ ಕೂಡ ಧ್ಯಾನ ಮಾಡಿ ಬುದ್ಧನ ನೆನೆಸ್ಕೊಂಡು ಬುದ್ಧನ ಚಿಂತನೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ಒಂದು ಬ್ಯುಸಿಯಾಗಿರುವಂಥ ಜೀವನದಲ್ಲಿ ಅದನ್ನು ನೆನಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಕ್ತಿಜಿಯವರಿಗೆ ಮತ್ತು ಬುದ್ಧವಿ ಆಗಿರೋದಕ್ಕೂ ಕೂಡ ನಾನು ಕೃತಜ್ಞತೆಗಳನ್ನು ಅಭಿನಂದನೆ ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.